ಕೊಡ್ತೀರಾ? ಇವತ್ತು ಕಲಬುರಗಿನಲ್ಲಿ ಹೋಗಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಲೀಡ್ರು ಭಾಳ ಉದ್ದುದ್ದ ಭಾಷಣ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. ಸಿ ಟಿ ರವಿ ಅವರು ಇತ್ತೀಚೆಗೆ ನಮ್ಮ ಭಾಗಕ್ಕೆ ಬಂದು ಮಾತೆತ್ತಿದ್ರೆ ನಿಜಾಮ್ರು ರಜಾಕ್ರು ಎರಡೇ ಬರೋದು ಇವರಿಗೆ, ಬೇರೆದೇನು ಬರೋದು, ಮೂರನೇದು ಬರೋದೇ ಇಲ್ಲ ಇವರಿಗೆ. ಇವರು ಎಷ್ಟು ಸರಿ ಮುಸಲ್ಮಾನ್ ಅಂತಾರೆ, ಎಷ್ಟು ಸರಿ ಪಾಕಿಸ್ತಾನ ಅಂತಾರೆ. ನನ್ನದೊಂದು ಸಲಹೆ ಇದೆ ಅವರಿಗೆ. ಹೆಂಗಾನ ನಿಮ್ಮ ಮಾಲಕರು RSSನವರು ಅಖಂಡ ಭಾರತದ ಕನಸು ಕಾಣ್ತಾ ಇದ್ದಾರಲ್ಲ, ಕಟ್ಟಬೇಕು ಅಂತ, ಹೋಗಿ ಪಾಕಿಸ್ತಾನಿಗೆ ಸೆಟ್ಲ್ ಆಗಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿರಿ. ಐ ಹಂಬ್ಲಿ ಸಬ್ಮಿಟ್ ಟು ಯು. ಇಲ್ಲಿ ಒದರಾಡೋದ್ರಿಂದ ಪ್ರಯೋಜನ ಇಲ್ಲ. ಅಲ್ಲೋಗಿ ಪಾಕಿಸ್ತಾನಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟು ಅಖಂಡದ ಭಾರತದ ನನಸು ಮಾಡಿ RSSದು. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಒದರಾಡೋದು ಕರ್ನಾಟಕದಲ್ಲಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಷ್ಟು ಪ್ರೀತಿ ಇದ್ರೆ ಹೋಗ್ರಿ, ಅಲ್ಲೇ ಸೆಟ್ಲ್ ಆಗಿ. ಯಾಕೆ ಬೇಡ ಅಂತೀರಾ? ಇವರೆಲ್ಲ ಪೌರುಷ ಏನಿದೆ ಸರ್, ಬರೇ ಮೈಕ್ನಲ್ಲಿ, ಬರೇ ಮಾಧ್ಯಮದ ಮುಂದೆ. ಯಾಕಪ್ಪ ಇನ್ನು ವಾಯ್ಸ್ ಸ್ಯಾಂಪಲ್ ಕೊಟ್ಟಿಲ್ಲ? ಮೇಲ್ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ. ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರಾ? ಕೋರ್ಟಿಗೆ ಯಾಕೆ ಹೋಗ್ಬೇಕಾಗಿತ್ತು? ನಿಮ್ಗೆ ಅಷ್ಟು ನೀವು ಹೇಳ್ತಾ ಇರೋದು ಬದ್ಧತೆ ಇದ್ದಿದ್ರೆ ಕೋರ್ಟಿಗೆ ಯಾಕೆ ಹೋದ್ರಿ? ನೀವೇನು ಹೇಳಿದ್ರಿ? ನಾನು ಆ ಪದ ಹೇಳಿಲ್ಲ, ಫ್ರಸ್ಟ್ರೇಟ್ ಅಂದೆ ಅಂತ ಹೇಳಿದ್ರಲ್ಲ. ಫ್ರಸ್ಟ್ರೇಟ್ ಅಲ್ಲ ಸರ್? ಪ್ರಾಸ್ಟಿಟ್ಯೂಟ್ ಅಂದಿಲ್ಲ, ಫ್ರಸ್ಟ್ರೇಟ್ ಅಂದೆ ಅಂತೆ. ಆಯ್ತಪ್ಪ, ಫ್ರಸ್ಟ್ರೇಟಿಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ. ಯಾಕೆ ಕೊಟ್ಟಿಲ್ಲ? ಸುಪ್ರೀಂ ಕೋರ್ಟ್ ತನಕ ಹೋಗಿ ಸ್ಟೇ ತರ್ತೀರೇನ್ರಿ? ಇಷ್ಟೇನಾ? ಬಂದು ಇಲ್ಲಿ ಬೇರೆ ಭಾಷಣ ಹೊಡೆಯೋದು, ರಿಪಬ್ಲಿಕ್ ಆಫ್ ಕಲಬುರ್ಗಿ. ಏನು ನೈತಿಕತೆ ಇದೆಯಾ ನಿಮ್ಗೆಲ್ಲರಿಗೂ ಮಾತಾಡೋಕ್ಕೆ? ಇವತ್ತು ನನಗೆ ಇನ್ನೊಂದು ಆಶ್ಚರ್ಯ ಏನಾಯ್ತಂದ್ರೆ, ಶ್ರೀರಾಮ್ಲು ಅವ್ರು ಬಂದ್ಬಿಟ್ಟವ್ರು ನಮ್ಮ ಕಡೆ. ಬಂದು ಅವರು ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತೆ. ರಿಪಬ್ಲಿಕ್ ಆಫ್ ಬೆಳ್ಳಾರಿ ಕಟ್ಟಿದವರು ಕಲ್ಯಾಣ ಕರ್ನಾಟಕದಲ್ಲಿ ಸೋಲ್ತೀನಿ ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಓಡೋಗಿ ಬೇರೆ ಕಡೆ ಬೇರೆ ಕಡೆ ಎಲೆಕ್ಷನ್ ನಿಂತಿದ್ರು. ಮರ್ತೋಗ್ಬಿಟ್ಟಿದೆ ಅವರಿಗೆ. ಮೊಳಕಾಲ್ಮೂರಲ್ಲಿ ನಿಂತಿದ್ರಲ್ಲ ಸರ್ ಲಾಸ್ಟ್ ಟೈಮು. ಮೊಳಕಾಲ್ಮೂರು ಕೂಡ ಸೇರಿಸ್ಬೇಕು ಕಲ್ಯಾಣ ಕರ್ನಾಟಕಕ್ಕೆ ಅಂತ ಅವ್ರ ಸಬ್ ಕಮಿಟಿ ಚೇರ್ಮನ್ ಆಗಾಗ ಅವ್ರ ಪ್ರಸ್ತಾವನೆ. ಏನಪ್ಪ ಇದು? ನೀವು ನನಗೆ ಉಪದೇಶ ಮಾಡಿ ತೊಂದರೆ ಇಲ್ಲ, ನಿಮ್ಗೆ ಏನಾದರೂ ಚೆನ್ನಾಗಿದ್ದು ಇದ್ರೆ. ನನಗೆ ಪಪ್ಪು ಅಂತ ಇದ್ದಾರೆ ಇವತ್ತು, ಕರ್ನಾಟಕದ ಪಪ್ಪು ಅಂತೆ. ನಾನೇ ಪಪ್ಪು ಅಂದರೆ ಅವ್ರೇನಿರ್ಬೇಕು ಮತ್ತೆ? 10 ಸಾಲ ಕನ್ನಡದಲ್ಲಿ ಮಾತಾಡಕ್ಕೆ ಬರಲ್ಲ ಮನುಷ್ಯನಿಗೆ, ನಮಗೆ ಬೇರೆ ಹೇಳೋದು ಇವರು ಮನ್ಸ ಇವತ್ತು ಅವರು ಅಂದು ನಾವು ಪಪ್ಪು, ರಾಹುಲ್ ಗಾಂಧಿ ಪಪ್ಪು ಅಂತೆ. ಏನಪ್ಪ ಇದು? ಇವತ್ತು ಅವರೆಲ್ಲ ನಮಗೆ ಪಪ್ಪು, ನಾನು ಆಯ್ತಪ್ಪ ನಾನು ಪಪ್ಪು. ವಾಟ್ ಡಸ್ ದಟ್ ಮೇಕ್ ಯು? ನಾನು ಪಪ್ಪು ಅಂದರೆ ನೀವೇನು? ಯಾವುದೇ ಸಬ್ಜೆಕ್ಟ್ ಬಗ್ಗೆ ವೇದಿಕೆ ಸಜ್ಜು ಮಾಡಿ, ಯಾವುದೇ ಇರಲಿ, ಟ್ರೈಬಲ್ ವೆಲ್ಫೇರ್ ಬಗ್ಗೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು, ನಿರುದ್ಯೋಗ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆನ ಮಾಡಿ ಕನ್ನಡದಲ್ಲಿ ನಾನು ವಾದ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಬರ್ತೀರಾ? ನೋಡ್ಬಿಡೋಣ ಯಾರು ಪಪ್ಪು ಅಂತ. ಇದು ಏನು ಇವರು ಪಾಪ ನಮ್ಮ ಇದು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಷ್ಟು ಯಾವ ಮಟ್ಟಕ್ಕೆ ಕುಸಿದೋಗ್ಬಿಟ್ಟಿದೆ ಅಂದರೆ, ಮೊನ್ನೆ ಅಶೋಕ್ ಅವರು ಒಂದು ಟ್ವೀಟ್ ಹಾಕ್ತಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಅವರ ಹುಟ್ಟಿದ ಹಬ್ಬದ ದಿವಸ ವಿಶ್ ಮಾಡಿಲ್ಲ ಅಂತ. ದಿಸ್ ಈಸ್ ದ ಇಶ್ಯೂ ಫಾರ್ ಅವರ್ ಆನರೇಬಲ್ ಆಪೋಸಿಷನ್ ಲೀಡರ್ಸ್. ಅವ್ರು ವಿಶ್ ಮಾಡಿದಾರಾ ಇಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು? ವಿಶ್ ಫೋನ್ ಏನು ಎಲ್ಲನೂ ಟ್ವಿಟರ್ನಲ್ಲೇ ಮಾಡಬೇಕಾ? ಎಲ್ಲನೂ ಸಾಮಾಜಿಕ ಜಾಲತಾಣದಲ್ಲೇ ಮಾಡಬೇಕಾ? ಅದು ನಮ್ಮದು ಯಾವುದು ಸರ್ ಡಿಸೆಂಟ್ರಲೈಸೇಷನ್ ಮೀಟಿಂಗ್ ಇದ್ದಾಗ ಇಲ್ಲೇ ಪಕ್ಕದಲ್ಲಿ ಕೂತಾಗ ಫೋನಲ್ಲೇ ಮಾತಾಡಿದ್ದಾರೆ ನನ್ನ ಮುಂದೆನೇ. ಆಯಿತು, ಒಂದು ಸರಿ ವಿಶ್ ಮಾಡಿಲ್ಲ ಅಂತಲೂ ಅಂದ್ಕೊಳ್ಳೋಣ. ಅದ ಇಶ್ಯೂ ನಿಮಗೆ? ಇಸ್ ದ್ಯಾಟ್ ಯುವರ್ ಇಶ್ಯೂ? ನೀವು ಹೋಗಿದ್ರೆ ರೀ ವಿಜೇಂದ್ರ ಅವ್ರ ಬರ್ಡೇಗೆ ಬೊಕ್ಕೆ ತಗೊಂಡು, ಅಥವಾ ಅವ್ರು ಬಂದಿದ್ರ ನಿಮ್ಮ ಬರ್ಡೇಗೆ? ಏನು ಇದ ಇಶ್ಯೂಗಳು ನಿಮಗೆ? ಅದಕ್ಕೆ ಎಷ್ಟು ಹತಾಶರಾಗಿಬಿಟ್ಟಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ.